ಅವಶ್ಯಕತೆ ಇದೆ, ಹೋಗಿ. ಅದಪ್ಪ ನಾವು ಮುಂದೆ ಹಾಕಪ್ಪ. ನಾನು ಇನ್ನೊಬ್ಬ ಕೇಳಿಸ್ಕೊಳಕ್ಕೆ ಹೇಳಿಲ್ಲ. ಮಗ ಕಿತ್ತಾಗ್ತಾ ಇಲ್ವಲ್ಲ ಸರ್? ಮುಗಿದೆ ಚಿಕ್ಕ ಮಗು ಸರ್. ನಮ್ಮ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮೇಡಮ್ ಮುಗಿದೆ ಮೇಡಮ್ ತೋರಿಸಿದ್ರು. ನನ್ನ ಮಗನ ಕಿತ್ತಾಕಪ್ಪಟ್ಟು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಬಿಟ್ಟಿಲ್ಲ ಸರ್ ಆಚೆಗೆ. ಇಲ್ಲಿ ಕಾರಲ್ಲಿ ಇಷ್ಟಕ್ಕೂ ನಾನು ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಾನೆ ಅಂದ್ರೆ ಏನು ಸರ್ ಅರ್ಥ? ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀನು ಕೇಸ್ ಹಾಕಿ ಹೋಗು ಅಂತ ಏನು ಸರ್ ಇದೆ ಸರ್? ಅಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್? ಅಲ್ಲ ಸರ್, ಅದಕ್ಕೆ ನಾನು ಇರಲಿಲ್ಲ ಸರ್ ಆಫೀಸ್ ಹೊರದಾಕಿ. ನಾನು ಅಲ್ಲಿ ಬಂದೆ ಸರ್, ಆಫೀಸ್ ಹೊರದಾಕಿದ್ದಾರೆ ಅಂತ ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್, ನಮಗೆ ಕೊಟ್ಟರೆ ಹೆಂಗೆ ಸರ್? ಅಲ್ಲ ಸರ್, ಈ ಥರ ಮಾಡಿದ್ರೆ ಕರೆಕ್ಟ್ ಇದೆಯಾ ಸರ್? ಅಲ್ಲ ಸರ್, ಅಲ್ಲ ಅಮ್ಮ ಕಾಲಲ್ಲಿ ಕೈ ಅಮ್ಮ ಜವಾಬ್ದಾರಿ ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಇಲ್ಲ ಹೋಗ್ಲಪ್ಪ ಅಂತ ಏನು ಮಾತಾಡ ಸರ್? ಈಗ ಅಮ್ಮ ಅಷ್ಟಲ್ಲ. ಅಲ್ಲ ಸರ್, ಕೇಳ್ತಾ ಇದ್ರು ಈಗ ನೋಡೋಣ. ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡೋದ ತಕ್ಷಣ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟ್ಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟು ಕಿತ್ತಾಕ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ. ಸಿಂಗ್ಲಾರಾಗಿ ಮಾತಾಡ್ತಾರೆ, ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಕ್ತಾರೆ. ಮಗು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳು ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಮ್ಮಿ ಆಯ್ತು ಯಾರು? ನಾವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲಿಗೆ ಹೋಗೋದು ಹೇಳ್ತಾ ಇದ್ದಾರೆ ಅವರೆಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಗು ಇದೆ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನು ಸುಪ್ರೀಂ ಇದೆ ಅಮ್ಮ? ಎಷ್ಟು ಬೇಕಿಲ್ಲ ಜಾಸ್ತಿ ಮಾತಾಡ್ತಾಳೆ ಅಮ್ಮ. ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ, ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ ಅಮ್ಮ. ಹಂಗಾದ್ರೆ ಪೊಲೀಸೇ ಎದ್ದು ಅದೇನೋ ಇದು ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವು ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವರೇ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರ ನಾವು ಹೋಗ್ಬೇಕು? ಯಾರ ಆಫೀಸರ್ ಹತ್ರ ಹೋಗ್ಬೇಕು? ನಿನ್ ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಿನ್ನ ಹುದ್ದೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ? ಆಯ್ತಲ್ವಾ? ಮಗು ಇದೆ ಅದು, ಆಮೇಲೆ ಬೇಕಾದ್ರೆ ನೋಡೋಣ. ಆಯ್ತಪ್ಪ ಪಕ್ಕಕ್ಕೆ ಹಾಕ, ಇಲ್ಲ ಮಗು ನೆತ್ಕೊಂಡು ಹೋಗಂತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ ನೀನು ಆಚೆಗೆ. ಮಗುನಾದ್ರೂ ಬಿಡ್ಬೇಕಲ್ಲ. ಎಲ್ಲ ಕಿತ್ತಾಕೆ ಒಂದು ಆಚೆ ಕಳ್ಸಲ್ಲ. ಕಿತ್ತಾಕ್ ಬಿಸಾಕ್ತಾಳೆ. ಅವ್ನ ಯಾರೋ ಪಕ್ಕಕ್ಕೆ ಹಾಕಂದ್ರೆ ಎದ್ದು ಕಾರಲ್ಲ ಅವನು ನಿನ್ನ ಕಾರಲ್ಲಿ ನೀನು ಎತ್ಕೊಂಡೋಗ ಆಚೆ ಬಿಸಾಕೊಂತಾಳೆ ಅಮ್ಮ. ಅವಾಗ ಮತ್ತೆ ಯಾಕೆ ಕಿತ್ತಾಕ್ಬೇಕಾಗಿದೆ ಅಮ್ಮ? ಅದೇ ದುಡ್ಡು ಕೊಟ್ರೆ ಯಾರಾದ್ರು ದುಡ್ಡು ಕೊಟ್ರೆ ಮಾತ್ರ ಬಿಟ್ಟು ಬಿಡೋದು. ದುಡ್ಡು ಕೊಡ್ಲಿಲ್ಲ ಅಂತ ಮಗು ಇದೆ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾನೆ. ಆದ್ರೆ ಅಮ್ಮ ಕಾಮನ್ ಸೆನ್ಸ್ ಬೇಡವಾ? ಹ್ಯುಮ್ಯಾನಿಟಿ ಬೇಡವಾ? ಚಿಕ್ಕ ಮಗು ಇದೆ ಅಂತ ಇಷ್ಟೊಂದು ದೌರ್ಜನ್ಯನ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೆ ಯಾವ ರೀತಿ ಈ ಥರ ಮಾಡಿಲ್ಲ ಈ ಅಮ್ಮ ಮಾಡ್ದಂಗೆ. ಈ ಅಮ್ಮ ಏನಂದ್ರೆ ಈ ಅಮ್ಮ ನಾನೇ SP ನಾನೇ CM ಥರ ವರ್ತನೆ ಮಾಡ್ತಾಳೆ. ಈ ಪಬ್ಲಿಕ್ ಸರ್ವಿಸ್ ಮಾಡಕ್ಕೆ ನೀವು ಬಂದಿರೋದು, ನಿನ್ನ ಸ್ವಾರ್ಥಕ್ಕೆಲ್ಲ ಇದು ಬಂದಿರೋದು. ನೀನು ಪಬ್ಲಿಕ್ ಸರ್ವಿಸ್ ಮಾಡು ಆಯ್ತಲ್ವಾ? ಈಗ ಮಾರ್ಕೆಟ್ಗೆ ಬರ್ತಾರೆ, ಅವ್ನು ಹಿಡ್ಕೊಂತೀಯ, ಅವ್ರು 200-300 ಕೊಟ್ಟರೆ ಅವ್ರು ಬಿಟ್ಬಿಡ್ತೀಯ. ಪಾಪ ರೈತರು ಬರೋದು ಹಳ್ಳಿ ಟೌನಲ್ಲಿ ಆಚೆ ಆದ್ರೆ ನೀವು ಪಕ್ಕದ ರೋಡಲ್ಲಿ ಹೋಗಿ ಹಿಡ್ಕೊಳ್ರಿ ಬೇಕಾದ್ರೆ ನಿಮಗೆ ಧೈರ್ಯ ಇದ್ರೆ. ಇಲ್ಲಿ ಪಾಪ ಯಾರು ಹಳ್ಳಿಯವ್ರು ಬರ್ತಾರೆ, ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋರು ಬರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಬರ್ತಾರೆ, ಅವ್ರನ್ನ ಹಿಡ್ಕೊಂಡು 200-300 ಫೈನ್ ಹಾಕೋದು, ಇಲ್ಲಾಂದ್ರೆ ಕಾಸು ಇಸ್ಕೊಂಡು ವಾಪಸ್ ಬಿಡೋದು. ಇದೆಲ್ಲ ಮಾಡ್ತೀರಲ್ಲ, ಇದು ಸರಿ ಇದೆ ನಿಮ್ಗೆ? ಮೇಲಧಿಕಾರಿ ಇದನ್ನ ಗಮನಕ್ಕೆ ತಂದ್ರೆ ಮೇಲಧಿಕಾರಿ ಇದನ್ನೇನು ಮಾಡೋಕ್ಕಾಗ್ತಾ ಇಲ್ವಾ? ನನಗೆ ಫಿಟ್ನೆಸ್ ಎಲ್ಲ ಇದರಲ್ಲೇ ಇದೆ. ಹಾಕೊಳ್ಳಿ ಕೆಲಸ ಫೋಟೋ ಕೊಟ್ಟು ತಗೊಳ್ತೀನಿ, ನಾನು ತಗೊಳ್ತೀನಿ. ಹೌದಮ್ಮ, ಈಗಮ್ಮ ನೋಡಕನ್ನ ಬರುತ್ತಾ? ಜಾಸ್ತಿ ಕಾರಣಮ್ಮ ಇದು.
ಆರ್ಸಿ ಕಾರ್ಡ್ ಅಮ್ಮ ಇದು ವಿತ್ ಫಿಟ್ನೆಸ್ ಹಾಕಪ್ಪ ಕೇಸ್ ಹಾಕ್ರೆ ಹಾಕ ನನ್ನ ಮೇಲೆ ಕೇಸ್ ಹಾಕ್ಬೇಕಂತ ಕಾಯ್ತಾ ಇರೋದು. ಕೇಸ್ ಹಾಕಪ್ಪ ಹಾಕ ಕೇಸ್ ಹಾಕ ಕೇಸ್ ಹಾಕೊಂಡು ಈಗ ನೋಡೋಣ, ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡೋದ ತಕ್ಷಣ ನಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟ್ಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟಿದ್ದಾಕ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ, ಸಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾ ಇದ್ದಾರೆ. ಮಗು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳು ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಮ್ಮಿ ಆಯ್ತು. ಯಾರು ನಾವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲಿಗೆ ಹೋಗೋದು ಹೇಳ್ತಾ ಇದ್ದಾರೆ ಅವರೆಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಗು ಇಲ್ಲ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನು ಸುಪ್ರೀಂ ಇದೆ? ಅಮ್ಮ SPಗಿನ ಜಾಸ್ತಿ ಮಾತಾಡ್ತಾಳೆ. ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ. ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ. ಅಮ್ಮ ಹಂಗಾದ್ರೆ ಪೊಲೀಸೇ ಎದ್ದು ಅದೇನೋ ಇದು ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವು ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವರೇ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರ ನಾವು ಹೋಗ್ಬೇಕು? ಯಾರ ಆಫೀಸರ್ ಹತ್ರ ಹೋಗ್ಬೇಕು? ನಿನ್ ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಿನ್ನ ಹುದ್ದೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ? ಆಯ್ತಲ್ವಾ? ಮಗು ಇದೆ, ಅದು ಆಮೇಲೆ ಬೇಕಾದ್ರೆ ನೋಡೋಣ. ಆಯ್ತಪ್ಪ ಪಕ್ಕಕ್ಕೆ ಇಲ್ಲ, ಮಗು ನೆತ್ಕೊಂಡು ಹೋಗಂತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ. ನೀನು ಆಚೆಗೆ ಮಗುನಾದ್ರೂ ಬಿಡ್ಬೇಕಲ್ಲ. ಎಲ್ಲ ಕಿತ್ತಾಕೆ ಒಂದು ಆಚೆ ಕಳ್ಸಲ್ಲ. ಕಿತ್ತಾಕ್ ಬಿಸಾಕ್ತಾಳೆ. ಅವ್ನಾರೋ ಪಕ್ಕಕ್ಕೆ ಹಾಕೊಂಡ್ರೆ ಎದ್ದು ಕಾರಲ್ಲ ಅವನು ನಿನ್ನ ಕಾರಲ್ಲಿ ನೀನು ಎತ್ಕೊಂಡೋಗ ಆಚೆ ಬಿಸಾಕೊಂತಾಳೆ. ಅಮ್ಮ ಮತ್ತೆ ಯಾಕೆ ಕಿತ್ತಾಕ್ಬೇಕಾಗಿದೆ? ಅಮ್ಮ ಅದೇ ದುಡ್ಡು ಕೊಟ್ರೆ ಯಾರಾದ್ರು ದುಡ್ಡು ಕೊಟ್ರೆ ಮಾತ್ರ ಬಿಟ್ಟು ಬಿಡೋದು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಮ ಈ ತರ ಮಾಡೋದು. ಆಯ್ತು ಹೋಗೋಣ, ನೀನು ಹೋಗೋಣ ಬರೋ. ಸರ್ ಏನಾಗಿದೆ ಗೊತ್ತಾ? ಸರ್ ಏನಾಗಿದೆ ಗೊತ್ತಾ ಸರ್? ಇಲ್ಲಿ ಬರ್ರಿ, ಹಿಂದೆ ನಡಿ. ನಮ್ಮ ಮಗುನ ಜಾಸ್ತಿ ಸಿಎಂ ಮಾತಾಡ್ತಾಳೆ. ಇಲ್ಲ ಇವರು ಇಲ್ಲ ಬನ್ನಿ ಮಾತಾಡೋಣ, ಬನ್ನಿ. ನೀವು ಒಂದು 10 ನಿಮಿಷ ಇರಿ. ಎಲ್ಲ ಹೋಗ್ಬೇಕಾ? ಇಲ್ಲ ಇರಿ, ಹೇಳ್ತೀನಿ.
ಮಗ ಕಿತ್ತಾಕೊಂಡು ಕಿತ್ತಾಡ್ತಾ ಇದ್ದಲ್ಲ ಸರ್. ಮುಗಿದೆ ಚಿಕ್ಕ ಮಗು ಸರ್, ನಮ್ಮ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಮೇಡಮ್ ಮುಗಿದೆ ತೋರಿಸಿದ್ರು ನನ್ನ ಮಗನ ಕಿತ್ತಾಕಪಟ್ಟು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಬಿಟ್ಟಿಲ್ಲ ಸರ್. ಆಚೆಗೆ ಇಷ್ಟೊತ್ತು ನಾನು ರಿಕ್ವೆಸ್ಟ್ ಮಾಡಿದ್ರು ಏನು ಸರ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀನು ಕೇಸ್ ಹಾಕೋಬೇಕಂತ ಏನು ಸರ್ ಇಲ್ಲ ಸರ್. ಅಯ್ಯಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್? ಅದ ಸರ್ ಅದಕ್ಕೆ ನಾನು ನಿಲ್ಲಿಲ್ಲ ಸರ್. ಆಫೀಸ್ ಹೊರದಾಕಿ ನಾನು ಅದು ಬಂದೆ ಸರ್. ಆಫೀಸ್ ಹೊರದಾಕಿದ್ದೆ ನಾನು ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್ ನಮಗೆ ಇಂಥ ಹೆಂಗೆ ಸರ್? ಅಲ್ಲ ಸರ್ ಈ ಥರ ಮಾಡಿದ್ರೆ ಕರೆಕ್ಟ್ ಇದೆ ಸರ್. ಅಲ್ಲ ಸರ್ ಅಯ್ಯಮ್ಮ ಜವಾಬ್ದಾರಿ ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಹೋಗ್ರಪ್ಪ ಸರ್ ಏನು ಮಾತಾಡೋ ಸರ್ ನೀವು ಅಮ್ಮ ಅಷ್ಟಲ್ಲ. ಅಲ್ಲ ಸರ್ ಹೇಳ್ತಾ ಇದ್ದೀನಿ ನಿಮ್ಮ ಥರ ಡೂಪ್ಲಿಕೇಟ್ ನಾವು ಎಷ್ಟೋ ಜನ ನೋಡಿದ್ದೀವಿ ಅಂತ ಹೇಳ್ತಾರೆ. 20 ವರ್ಷ ಸೀನಿಯರಿಟಿ ಇರೋಂಥವ್ರು ಇವರು 50 ವರ್ಷ ಸೀನಿಯರಿಟಿ ಇರೋಂಥವ್ರು. ನಾವು ಮೀಡಿಯಾ ಅಂತಂದ್ರೆ ಅವ್ರು ಸ್ವಲ್ಪ ನೋಡ್ಬೇಕು ತಾನೆ ಹಿಂದೂ ಮುಂದೆ. ಅಲ್ಲ ಸರ್ ಹಿಂದೂ ಮುಂದೆ ನೋಡ್ಬೇಕು. ನಿಧಾನ ಮಾತಾಡಿದ್ರೆ ಕೇಳಿಸಲ್ಲ ಸರ್. ಅಯ್ಯಮ್ಮನಿಗೆ ಕೇಳಿಸಲ್ಲ, ಅಯ್ಯಮ್ಮನ ಪಾಪ ಕೇಳಿಸಲ್ಲ. ಅಲ್ಲ ಒಂದು ಮರ್ಯಾದೆ ಬೇಡವಾ ಸರ್? ಹೇಳಿ ಸರ್, ನೀವು ಹೇಳಿ ಸರ್. ಹಾಂ ಸರ್ ಆಯ್ತು ಸರ್, ಆಯ್ತು ಸರ್, ನಾವು ಫೋನ್ ಮಾಡಿ ಸರ್ ನಾವು ಹಿಂದೆ ಬನ್ನಿ ಸತೀಶಣ್ಣ ಕಾರ್ ಸಮೇತ ಎಲ್ಲ ತಗೋಬಾ. ಇವ್ರು ಚೆನ್ನಾಗಿ ಬೇಯಾಕ್ಬಿಟ್ಟವ್ರ ಅಣ್ಣ, ಇಲ್ಲೇ ಆ ಗಾಡಿ ನೋಡಿ, ಆ ಗಾಡಿ ಬಂದೈತೆ ನೋಡಿ, ಆ ಗಾಡಿ